ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ಅದು ಮೊದಲೇ ಬಿಸಿಲ್ನಾಡು. ಭೀಕರ ಬರಗಾಲದಿಂದ ತತ್ತರಿಸಿದ ಹಿಂದುಳಿದ ಪ್ರದೇಶ. ಬೇಸಿಗೆ ಮುನ್ನವೇ ನೀರಿನ ಹಾಹಾಕಾರ ಶುರುವಾಗಿದೆ. ಆ ಜಿಲ್ಲೆಯ ಜನರು ಕುಡಿಯಲು ತೊಟ್ಟು ನೀರು ಕೊಟ್ಟು ಬದುಕಿಸಿ ಅಂತ ರಸ್ತೆಗಿಳಿದು ಪ್ರತಿಭಟಿಸುವಂತ ಪರಿಸ್ಥಿತಿ ಎದುರಾಗಿದೆ. ಯಾವುದು ಆ ಜಿಲ್ಲೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ರಣಭೀಕರ ಬಿಸಿಲು ನಾಡು ವಿಜಯಪುರ ಜಿಲ್ಲೆಯ ಕಳೆದ ಸುಮಾರು ವರ್ಷಗಳಿಂದ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಇನ್ನು ಮತ್ತೊಂದೆಡೆ ಬಾಸುಂಡೆ ಮೇಲೆ ಬರೆ ಎಳೆಯುವಂತೆ ನೀರಿನ ಹಾಹಾಕಾರ ಶುರುವಾಗಿದೆ. ಹೌದು, ಜಿಲ್ಲೆಯಾದ್ಯಂತ ದಿನೇ ದಿನೇ ನೀರಿನ ಸಮಸ್ಯೆ ಉಬ್ಬಣಗೊಂಡು ಜಿಲ್ಲೆಯ ಜನರು ಪರದಾಡುವಂತಾಗಿದೆ. ನೀರು ಕೊಟ್ಟು ನಮ್ಮನ್ನು ಬದುಕಿಸಿ ಅಂತ ಖಾಲಿ ಕೊಡ ಹೊತ್ತು ಬಿಸಿಲು ಲೆಕ್ಕಿಸದೆ ರಸ್ತೆಗಿಳಿದು ಪ್ರತಿಭಟಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ರೀ ಕುಡಿಯೋ ನೀರಿಗೆ ಹೋರಾಟ ಮಾಡ್ಕೊತಿದ್ದೀವಿ ರೀ. ನಾನು ಸಣ್ಣ ಬಡವ ರೈತ, 900 ರೂಪಾಯಿ 1000 ರೂಪಾಯಿ ಟ್ರಿಪ್ ಆದರೂ ನೀರು ತಂದು ಹಾಕ್ತೀನಿ ನಮ್ಮ ಗಿಡಗಳಿಗೆ. ನಮ್ಮ ಮನೆಗೆ ಒಂದು ಪರ ನೀರು ಹಾಕಿಲ್ಲ. ಅದಕ್ಕೆ ಗೋರ್ಮೆಂಟ್ ಕೀಡೇನಿದು, ಕೆನಾಲ್ದಿಂದ ಪೈಪ್ ಲೈನ್ ಮಾಡ್ಕೊಂಡ್ಬಂದಿದ್ದೀವಿ ರೈತರು. ಮತ್ತು 20 ಟ್ಯಾಂಕರ್ ಕೊಟ್ಟಿರ್ತ ಬಾಯಲ್ಲಿ ಹೇಳ್ತಾರೆ ಹೊಟ್ಟೆ ನೀರು ಸಾಲಿಗೂ ಇಲ್ಲ, ಹಾಸ್ಟೆಲ್ಗೂ ಇಲ್ಲ, ನಮಗೂ ಇಲ್ಲ. 3 ದಿನ ಆಯ್ತು ಹೊಟ್ಟೆ ನೀರೇ ಇಲ್ಲ. ಅವ್ರು ಒಟ್ಟು ಟ್ಯಾಕ್ಟರ್ದವ್ರಿಗೆ ಕೇಳ್ರಿ, ಟ್ಯಾಕ್ಟರ್ದವ್ರು ಏನಾದ್ರು ಅಧ್ಯಕ್ಷರು ಕೇಳ್ರಿ, ಅಧ್ಯಕ್ಷರು ಏನಾದ್ರು ಹಾಸು ಟ್ಯಾಂಕರ್ ಇವು ನೀರೇ ತುಟ್ಟಿಗೆ ತರ್ತಾರೆ. ಬೈಟ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬೇಸಿಗೆ ಮುನ್ನವೇ ತೀವ್ರವಾಗಿ ಉಬ್ಬಣಿಸಿದೆ. ನೀರಿನ ಸಮಸ್ಯೆ ಬಗೆಹರಿಸಬೇಕಿದ್ದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಪುಳ್ಳು ಭರವಸೆಗಳನ್ನು ಕೊಟ್ಟು ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಆದರೆ ಜೀವಜಲಕ್ಕಾಗಿ ಜಿಲ್ಲೆಯ ಜನರು ಇನ್ನಿಲ್ಲದಂತ ಪರದಾಡುವಂತಾಗಿದೆ. ಹೀಗಾಗಿ ನೀರಿಗಾಗಿ ಪ್ರತಿಭಟಿಸಿ ಜಿಲ್ಲಾಡಳಿತ ವಿರುದ್ಧ ಖಾಲಿ ಕೊಡಗಳನ್ನು ಹೊತ್ತು ಪ್ರತಿಭಟಿಸಿ ವ್ಯಕ್ತಪಡಿಸಿದರು. ನೀರಿನ ಸಮಸ್ಯೆ ಇದೆ, ಕುಲಪಿತ ನೀರು ಕುಡಿದು ಜನರು ಹಲವು ರೋಗಗಳಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಶೀಘ್ರವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆಂದು ಒತ್ತಾಯಿಸಿ ತಾಲೂಕು ಆಡಳಿತಕ್ಕೆ ತಿಳಿಸಿದರು. ಒಟ್ನಲ್ಲಿ ಜಿಲ್ಲೆಯಲ್ಲಿ ನೀರಿನ ಹಾಹಾಕಾರ ಬೇಸಿಗೆ ಮುನ್ನವೇ ಶುರುವಾಗಿದೆ. ಜಿಲ್ಲೆಯಲ್ಲಿ ಹಲವು ಗ್ರಾಮದ ಜನರು ನೀರಿಗಾಗಿ ಇನ್ನಿಲ್ಲದಂತೆ ಪರದಾಡುವಂತಾಗಿದೆ. ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಏನು ಹೇಳೋದು ಅಲ್ಲಿ ಇಲ್ಲಿ ನಮ್ಗೆ 3 ದಿವಸ 4 ದಿವಸಕ್ಕೊಮ್ಮೆ ನೀರು ಬರ್ಬೇಕು ರೀ. ಅದು ಬಿಟ್ಟೆಲ್ಲ ಈಗ 9-10 ದಿವಸ ಆಯಿತು ನೀರು ಬಂದಿಲ್ಲ. ಅದು ನೀರು ಎಲ್ಲಿ ತರೋದು, ಕುಡಿಯೋದೆಲ್ಲಿದು. ಈಗ ಸಮಸ್ಯೆ ಭಾಳ ಉಲ್ಬಣಿಸಿದ, ಮತ್ತು ನೀರು ಸಿಗಲ್ಲ. ಈ ಬಗ್ಗೆ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿರ್ಬೋದು. ಗಮನಕ್ಕೆ ತಂದಿದ್ದೀವಿ. ಮೊನ್ನೆನೆಲ್ಲ ಡಂಗ್ರ ಹಾಕ್ಸಿದ್ದೆವು, ಮರುದಿವ್ಸ ನೀರು ಬಿಟ್ಟರು. ಅದಕ್ಕೆ ನಾವೆಲ್ಲ ನೀವು ಕಂಟಿನ್ಯೂ ಸರಿಯಾಗಿ ಬಿಡ್ತಂತ ನಾವು ಮಾಡಿದೆವು. ಅವ್ರು ಬಿಡಲಿಲ್ಲ. ಇವತ್ತಿಗೆ 9ನೇ ದಿವಸ 10ನೇ ದಿವಸ ಅದ, ಇನ್ನಾದರೂ ನೀರು ಬಂದಿಲ್ಲ. ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಜೀವವೇ ಜಲ, ಜಲವೇ ಜೀವ. ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ? ಹಾಗಾದ್ರೆ ಎಫ್ಎಂ ಎಕ್ವಾ ನೀರು. ವಿಜಯಪುರ ನಗರದ ಪಿಡಿಸಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ ಐಎಸ್ಐ ಮತ್ತು ಎಫ್ಎಸ್ಎಸ್ಎಐ ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ. ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು. ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ, ವಾಷಿಂಗ್ ಏರಿಯಾ, ವಾಟರ್ ಫಿಲ್ಲಿಂಗ್ ಏರಿಯಾ, ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ. ನಮ್ಮಲ್ಲಿ 20 ಲೀಟರ್ನ ನೀರಿನ ಕ್ಯಾನ್ಗಳು ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರೆ ಕಾರ್ಯಕ್ರಮ, ಆಫೀಸ್ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ. 08352257780 9742708888 7676538888. ಕಸ್ಟಮರ್ ಕೇರ್ ನಂಬರ್ 9886935207 ಹಾಗೂ 9916538888. ಸ್ಥಳ ಎಫ್ಎಂ ಎಕ್ವಾ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ 186 ಬಿಹೈಂಡ್ ಪಿಡಿಜಿ ಹೈಸ್ಕೂಲ್ ಪ್ಲೇಗ್ರೌಂಡ್, ಬಾಗಲಕೋಟ್ ರೋಡ್, ವಿಜಯಪುರ.